ಕ್ಲಾಸ್ ಸ್ಟಾರ್ಟ್ ಮಾಡುವ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಗಾಂಧಿ ಯುಗದ ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ನಾವು ಕೆಲವೊಂದು ಅಂಶಗಳನ್ನು ತಿಳ್ಕೊಂಡಿದ್ದೆ. ನಾನು ನಿಮಗೆ ಹೇಳಿದ್ದೆ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ನಾನು ಕಳಿಸ್ತೇನೆ ಅಂತ ಹೇಳಿ. ನಾನು ವೇಟ್ ಮಾಡಿದೆ ಒಂದ್ ವೀಕ್, ಯಾರಾದ್ರೂ ಕಳಿಸ್ತಾರಾ, ಕಳಿಸಿ ಮೇಡಮ್ ಅಂತ ಹೇಳಿ. ಯಾರು ಕಳಿಸ್ಲಿಲ್ಲ. ನಾನು ಅದಕ್ಕೆ ನಿಮ್ಗೊಂದು PDF ಕಾಪಿಯನ್ನ ಕಳಿಸಿದ್ದೇನೆ, ಹೌದಾ? ಅದರಲ್ಲಿ ನೋಡಿಕೊಳ್ಳಿ ಮಕ್ಕಳೇ. ಸ್ವಲ್ಪ ಅದು ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಓರಿಯೆಂಟೆಡ್ ಆಗಿರ್ಬೋದು. ನಿಮ್ಮ ಹೊಸ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಟಾಪಿಕಲ್ ಚೇಂಜಸ್ ಇರ್ಬೋದು. ಅದಕ್ಕೋಸ್ಕರ ನಾನು ಹೇಳಿದ್ದು ಪಾಠ ಪುಸ್ತಕ ಓದಿ ನೋಡಿಕೊಂಡು ಅದನ್ನ ಓದಿ ಅಂತ. ಅದ್ರಲ್ಲಿ ನಿಮಗೆ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಎಲ್ಲ ರೀತಿಯ ಕ್ವಶನ್ಸ್ ಉಂಟು ಅದರಲ್ಲಿ, ಆಯ್ತಾ? 1 ಮಾರ್ಕ್ಸ್ಗೆ ಸಂಬಂಧಿಸಿ ಸಹ ಉಂಟು ಅದರಲ್ಲಿ. ನಿಮಗೆ ಅದರಲ್ಲಿ 1 ಮಾರ್ಕ್ಸ್ ನ ಕ್ವಶನ್ ಈ ಪಾಠಕ್ಕೆ ಸಂಬಂಧಿಸಿಲ್ಲ. ಯಾಕೆಂತ ಹೇಳಿದ್ರೆ ಅದನ್ನು ಮಾಡುವಾಗ ಬ್ಲೂ ಪ್ರಿಂಟ್ ಏನಿತ್ತು ಅಂತ ಹೇಳಿದ್ರೆ ಈ ಪಾಠಕ್ಕೆ ಸಂಬಂಧಿಸಿ ಕೇವಲ 4 ಮಾರ್ಕ್ ಇದ್ದದ್ದು. ಆದ್ರಿಂದ ನೀವು 1 ಮಾರ್ಕಿಗೆ ಸಂಬಂಧಿಸಿ ನೀವು ಇದನ್ನ ಟೆಕ್ಸ್ಟ್ ಬುಕ್ ಅನ್ನ ಓದ್ಬೇಕಾಗ್ತದೆ. ಉಳಿದಂತೆ ನಿಮಗೆ ಫೈನಲ್ ಎಕ್ಸಾಮಿಗೆ ಅದನ್ನು ಸ್ವಲ್ಪ ನೀವು ರೆಫರ್ ಮಾಡ್ಬೋದು. ಆ PDF ಅನ್ನು ನಾನು 10th ಗ್ರೂಪಿಗೆ ಕಳಿಸ್ಲಿಲ್ಲ, ಜಸ್ಟ್ NTSC ಗ್ರೂಪಿಗೆ ಮಾತ್ರ ಅದನ್ನ ಕಳಿಸಿರುವಂತದ್ದು, ಹೌದಾ? ಸೊ ಆದ್ರಿಂದ ಅದನ್ನ ಸ್ವಲ್ಪ ನೋಡಿಕೊಳ್ಳಿ. NTSCಗೆ ನೀವು ಪೂರ್ತಿ ಓದ್ಬೇಕು ಹೇಗೂ, ಹೌದಾ? ಅದರಲ್ಲಿ 1 ಮಾರ್ಕ್ಸ್ ಇದನ್ನು ಮಾತ್ರ ಓದಿದ್ರೆ ನಿಮಗೆ ತುಂಬಾ ಪಾಠ ಮಿಸ್ ಆಗ್ತದೆ. ಅದರಿಂದ ಪೂರ್ತಿಯಾಗಿ ಓದ್ಬೇಕು. ನಾನು ನಿಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕಳಿಸಿದ್ದು. ಸೊ ಆ PDF ಕಾಪಿಯಲ್ಲಿ ಸುಭಾಷ್ ಚಂದ್ರ ಬೋಸ್ರ ಒಂದು 7-8 ಪಾಯಿಂಟ್ಸ್ ಉಂಟು. ಅದರಲ್ಲಿ ಕೆಲವು ಪಾಯಿಂಟ್ಸ್ ಬಿಟ್ಟು ಹೋಗಿದೆ. ಆದ್ರಿಂದ ನೀವು ಟೆಕ್ಸ್ಟ್ ಬುಕ್ ಅನ್ನ ಸ್ವಲ್ಪ ನೋಡಿದ್ರೆ ಒಳ್ಳೇದು, ಆಯ್ತಾ? ಸೊ ಅಥವಾ ನಿಮಗೆ ನಾನು ನಿಮ್ಗೆ ಕೆಲವನ್ನ ಹೇಳ್ತೇನೆ, ಕಳಿಸ್ತೇನೆ ಅಂತ. ನೀವು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮಾತ್ರ ನಮಗೂ ಅದು ಇಂಟ್ರೆಸ್ಟ್ ಬರ್ತದೆ ನಿಮಗೆ ಕಳಿಸ್ಲಿಕ್ಕೆ. ಈಗ 8ನವರಾದ್ರೆ ನಾನು ಹೇಳಿದ ನೆಕ್ಸ್ಟ್ ಡೇ ಕಳಿಸ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಂಗೆ ಮೆಸೇಜ್ ಹಾಕ್ತಾರೆ, ಹಾಗೆಲ್ಲ ಮಾಡ್ತಾರೆ. ಸೊ ನಿಮ್ಮಲ್ಲಿ ಆತರ ಇಂಟ್ರೆಸ್ಟೆಡ್ ಇಲ್ಲ ಅಂತ ಹೇಳಿ, ಗೊತ್ತಿಲ್ಲ ಎಂತ ಅಂತ ಹೇಳಿ. ಸೊ ನಾನು ಅದಕ್ಕೆ PDF ಕಾಪಿ ಕಳಿಸಿದ್ದೇನೆ. ಸೊ ಬೇರೆ ಏನಾದ್ರೂ ಮಾಹಿತಿ ಬೇಕಿದ್ರೆ ನನ್ನಲ್ಲಿ ಕೇಳಿದ್ರೆ ಆಯ್ತು. ಓಕೆ, ಸೊ ಡೈರೆಕ್ಟ್ ಆಗಿ ಐ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ನಾವು ಆಲ್ಮೋಸ್ಟ್ ನೋಡಿದ್ದೇವೆ. ಸೊ ಸುಭಾಷ್ ಚಂದ್ರ ಬೋಸ್ ಅವರ ಕಟ್ಟಿದಂತಹ ಪಕ್ಷ, ಕಾಂಗ್ರೆಸ್ ನಿಂದ ಹೊರ ಬಂದು ಸುಭಾಷ್ ಚಂದ್ರ ಬೋಸ್ರು ಕಟ್ಟಿದಂತಹ ಪಕ್ಷ ಯಾವುದು? ಯಾರಿಗಾದ್ರೂ ಹೇಳ್ಬೋದಾ? ಕಾಂಗ್ರೆಸ್ ನಿಂದ ಹೊರ ಬಂದು ಸುಭಾಷ್ ಚಂದ್ರ ಬೋಸ್ರು ಕಟ್ಟಿದಂತ, ಎಸ್, ಯಾರು ಹೇಳಿದ್ದು? ಇನ್ನೊಮ್ಮೆ ಹೇಳಿ. ಫಾರ್ವರ್ಡ್ ಬ್ಲಾಕ್. ಓಕೆ, ವೆರಿ ಗುಡ್. ಫಾರ್ವರ್ಡ್ ಬ್ಲಾಕ್, ಆಯ್ತಾ? ಫಾರ್ವರ್ಡ್ ಬ್ಲಾಕ್ ಇದು 8ನವ್ರು ಕೇಳಿದ್ರೆ ಹೇಳ್ತಾರೆ, ಯಾಕಂದ್ರೆ ಅವರಿಗೆ 7th ಅಲ್ಲಿ ಅದಾಗಿದೆ, ಆಯ್ತಾ? ಫಾರ್ವರ್ಡ್ ಬ್ಲಾಕ್ ಅನ್ನುವಂಥದ್ದು. ನೆಕ್ಸ್ಟ್ ಅವರು ನೀಡಿದಂತ ಒಂದು ಫೇಮಸ್ ಸ್ಟೇಟ್ಮೆಂಟ್, ಅದನ್ನ ಕೇಳುವ ಸಾಧ್ಯತೆಗಳು ಉಂಟು ಈ ಒಂದು ಸ್ಟೇಟ್ಮೆಂಟ್ ಅನ್ನು ಮಕ್ಕಳು. ಗಾಂಧೀಜಿಯವರು ಮಾಡು ಇಲ್ಲ ಮಾಡಿ ಅಂತ ಹೇಳಿದ ಹಾಗೆ. ಸೊ ಇಲ್ಲಿ ಸುಭಾಷ್ ಚಂದ್ರ ಬೋಸ್ರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಅದನ್ನ ನೀವು ಟಿಕ್ ಮಾಡ್ಕೊಳ್ಬಹುದು, ಬರ್ಕೊಂಡ್ರು ತೊಂದ್ರೆ ಇಲ್ಲ, ಆಯ್ತಾ? ಸೊ ಅದೇನು ಅಂತ ಹೇಳಿದ್ರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಹೇಳಿ ಕ್ವಶನ್ ಬರುವ ಸಾಧ್ಯತೆ ಉಂಟು. ಇದು 10th ಫೈನಲಿಗೆ ಸಹ ಕೇಳ್ತಾರೆ, ಒಮ್ಮೊಮ್ಮೆ NTSC ಅಲ್ಲಿ ಸಹ ಕೇಳುವ ಚಾನ್ಸಸ್ ಉಂಟು. ಸೊ ಅದಕ್ಕೋಸ್ಕರ ಅದನ್ನ ನೋಡಿಕೊಳ್ಳಿ, ಆಯ್ತಾ? ನೆಕ್ಸ್ಟ್ ದೆಹಲಿ ಚಲೋಗೆ ಅವರು ಕರೆಯನ್ನು ಸಹ ನೀಡ್ತಾರೆ. ಸೊ ಇದನ್ನ ನಾನು ಸ್ವಲ್ಪ ಹೇಳಿದ್ದೇನೆ, ಸ್ವಲ್ಪ ಮಾಹಿತಿಯನ್ನು ಇದರ ಬಗ್ಗೆ ಹೇಳಿ ಆಗಿದೆ, ಆಯ್ತಾ? ಇದೆಲ್ಲ ಆದಂತಹ ವಿಷಯ. ಸೊ ನಾವು ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾವು ಯಾವ್ದಕ್ಕೆ ಹೋಗುದು ಅಂತ, ಸುಭಾಷ್ ಚಂದ್ರ ಬೋಸ್ರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮಡಿದರು ಅಂತ ಹೇಳಿ ಇತಿಹಾಸದಲ್ಲಿ ಬರೆಯಲಾಗಿದೆ. ಅದರಿಂದ ನಾವು ಅದನ್ನ ಹಾಗೆ ತಿಳ್ಕೊಳ್ಬೇಕಾಗ್ತದೆ, ಆಯ್ತಾ? ಸೊ ಇದಿಷ್ಟು ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಇರುವಂತಹ ವಿಚಾರಗಳು. ಅವರ ಸೇನೆ ಅದು ಯಾವ್ದು ಅಂತ ಹೇಳಿದ್ರೆ INA, ಆಯ್ತಾ? ಅದು ಕಳಿಸಿದಂತ PDF ಅಲ್ಲಿ ಉಂಟು, ನೋಡಿಕೊಳ್ಳಿ ಅದರ ಬಗ್ಗೆ ಮಾಹಿತಿಗಳು, ಅದರಲ್ಲಿ ಬೇಕಾದಷ್ಟು ಉಂಟು. ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕೆ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ನಾನು ಬೇರೆ ನೆಕ್ಸ್ಟ್ ಈ ಕ್ಲಾಸ್ ಎಕ್ಸ್ಟ್ರಾ ಏನು ಹೇಳಲಿಕ್ಕೆ ಹೋಗುದಿಲ್ಲ. ನೆಕ್ಸ್ಟ್ ವಿಲ್ ಡೈರೆಕ್ಟ್ಲಿ ಮೂವ್ ಟು ದ ಟಾಪಿಕ್ ಅಬೌಟ್ ದ Dr. B.R. ಅಂಬೇಡ್ಕರ್. ಡಾಕ್ಟರ್ B.R. ಅಂಬೇಡ್ಕರ್ ಬೇಗ ಬೇಗ ಬರ್ಕೊಳ್ಳಿಕ್ಕೆ ಸಾಧ್ಯ ಆದವರು ಪಾಯಿಂಟ್ಸ್ ಅನ್ನ ಬರ್ಕೊಳ್ತಾ ಹೋಗಿ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮಗೆಲ್ಲ ಗೊತ್ತುಂಟು, ಸಾಮಾಜಿಕವಾಗಿ ಹೋರಾಟ ಮಾಡಿದವರು. ಅದರಲ್ಲಿ ಸಹ ಭಾರತದ ಸಮಾಜದಲ್ಲಿ ಅವರ ಕಾಲದಲ್ಲಿದ್ದಂತಹ ಜಾತಿ ಪದ್ಧತಿಯಲ್ಲಿ ಬಹಳಷ್ಟು ಶೋಷಣೆಗೆ ಒಳಗಾಗಿ
ಆ ಶೋಷಣೆಯನ್ನೇ ಎದುರಿಸಿ ನಿಂತು ಮೇಲಕ್ಕೆ ಬಂದಂತಹ ಒಬ್ಬ ಧೀಮಂತ ನಾಯಕ ಅಂತ ಹೇಳ್ಬೋದು, ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಯ್ತಾ. ಸೊ ಅವ್ರು ಏನ್ ಅಭಿಪ್ರಾಯ ಪಡ್ತಾರ ಅಥವಾ ಅವರ ಒಂದು ನಂಬಿಕೆ ಏನಾಗಿತ್ತು ಅಂತ ಹೇಳಿದ್ರೆ, ಅದು ಏನು ಅಂತ ಹೇಳಿದ್ರೆ ಸಾಮಾಜಿಕ ಸಮಾನತೆ ಅನ್ನುವಂಥದ್ದು. ಅಂದ್ರೆ ಇವರು ಚಿಕ್ಕ ಏನು ಎಜುಕೇಶನ್ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಸೊ ಅವರು ಆ ಸಮಾನತೆ ಈಕ್ವಾಲಿಟಿಯಿಂದ ಅವರು ವಂಚಿತರಾಗಿದ್ರಲ್ಲಿ, ಅವರ ಸಮಾಜದಲ್ಲಿ ಈಕ್ವಾಲಿಟಿ ಅನ್ನುವಂಥದ್ದು ಇರ್ಲಿಲ್ಲ. ಸೊ ಅದರಿಂದ ಸಾಮಾಜಿಕ ಸಮಾನತೆ ಅನ್ನುವಂಥದ್ದು ಇರ್ಲಿಲ್ಲ ಅಂತ ಹೇಳಿದ್ರೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ. ಅಂದ್ರೆ ಆಗ ಹೋರಾಟ ಆಗ್ತಿದ್ದಂತೂ ರಾಜಕೀಯ ಸ್ವಾತಂತ್ರ್ಯಕ್ಕೆ, ಅಂದ್ರೆ ಬ್ರಿಟಿಷರಿಂದ ರಾಜಕೀಯ ಸ್ವಾತಂತ್ರ್ಯವನ್ನ ಭಾರತೀಯರಿಗೆ ತಗೊಳ್ಳಿಕ್ಕೋಸ್ಕರ ಹೋರಾಟ ಆಗ್ತಾ ಇತ್ತು. ಅದನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದನ್ನ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯ ಬೇಕು, ಆದ್ರೆ ನಮ್ಮಲ್ಲಿ ಸಾಮಾಜಿಕ ಸಮಾನತೆಯು ಸಹ ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಅವರು ಆ ಸಾಮಾಜಿಕ ಸಮಾನತೆಯಿಂದ ವಂಚಿತರಾಗಿದ್ರು. ಅದಕ್ಕೋರಣ ಅವರು ಆ ರೀತಿಯಲ್ಲಿ ಅದನ್ನ ಅವರು ತಿಳಿಸ್ತಾರೆ. ಭಾರತದ ಶ್ರೇಣೀಕೃತ ವ್ಯವಸ್ಥೆಗಳಲ್ಲಿರುವ ಒಂದು ನಿಮಿಷ, ಶ್ರೇಣೀಕೃತ ವ್ಯವಸ್ಥೆ ಅಂತ ಹೇಳಿದ್ರೆ ಅದೇ ಜಾತಿ ಸಿಸ್ಟಮ್ ಅಲ್ಲಿ ಮೇಲು ಕೀಳು ಅನ್ನುವಂತಹ ಒಂದು ಭಾವನೆ ಏನಿತ್ತು. ಸೊ ಅದನ್ನೇ ನಾವು ಶ್ರೇಣೀಕೃತ ವ್ಯವಸ್ಥೆ ಅಂತ ಹೇಳುವಂತದ್ದು. ಸೊ ಅದರ ಕಟ್ಟಕಡೆಯ ಮನುಷ್ಯನಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ದೊರೆಯದಿದ್ದರೆ ರಾಜಕೀಯ ಸ್ವಾತಂತ್ರ್ಯ ಅನ್ನುವಂಥದ್ದು ವೇಸ್ಟ್ ಅಂತ ಹೇಳಿ ಅಂಬೇಡ್ಕರ್ ಅವರು ತಿಳಿಸ್ತಾರೆ. ಆಯ್ತಾ. ಸೊ ಅವರು ಭಾರತವನ್ನು ಕೇವಲ ಒಂದು ರಾಜಕೀಯ ಪರಿಕಲ್ಪನೆಯಾಗಿ ಕಾಣದೆ ಅದನ್ನ ಟೋಟಲ್ ಆಗಿ ಸಾಮಾಜಿಕ ಕಂಪ್ಲೀಟ್ ಆದಂತಹ ವ್ಯವಸ್ಥೆಯನ್ನು ಜನರಿಗೆ ತಿಳಿಸುವಲ್ಲಿ ಶ್ರಮವನ್ನ ವಹಿಸುವಂತಹ ಒಬ್ರು ವ್ಯಕ್ತಿ ಆಗಿದ್ದಾರೆ. ಇವರು ಜಾತಿ ವ್ಯವಸ್ಥೆಯ ಬಗ್ಗೆ ಅಧ್ಯಯನವನ್ನ ಮಾಡಿ ಅದರ ಒಂದು ಜಾತಿ ವ್ಯವಸ್ಥೆ ಏನು ಅನ್ನುವಂಥದ್ದು ಏನುಂಟು, ಅದರಿಂದ ಶೋಷಣೆ ಆಗ್ತಾ ಇದ್ದಂತಹ ಕೆಲವೊಂದು ಸಿಸ್ಟಮ್ಗಳೇನುಂಟು ಅದನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕ್ಬೇಕನ್ನುವಂತಹ ಒಂದು ಕಾರ್ಯವನ್ನ ಅಂಬೇಡ್ಕರ್ ಅವರು ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಅವರು ಕೆಲವೊಂದು ಚಳವಳಿಯನ್ನು ಮಾಡ್ತಾರೆ. ಮಹದ್ ಮತ್ತು ಕಾಲಾರಾಮ್ ಚಳವಳಿ, ಮಹದ್ ಕೆರೆ ಮತ್ತು ಕಾಲಾರಾಮ್ ಚಳವಳಿ ಹೇಳ್ತೇನೆ. ಆಯ್ತಾ. ಸೊ ಅವರು ಅಸ್ಪೃಶ್ಯರ ಕನಿಷ್ಠ ಮಟ್ಟಕ್ಕೆ ಅವಕಾಶಗಳಿಂದಲೂ ವಂಚಿತರಾಗಿದ್ದನ್ನ ನಿರೂಪಿಸ್ಲಿಕ್ಕೆ ಮಹದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದರು. ನೀವು ಅಷ್ಟೇ ಬರೀರಿ, ಮಹದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದರು ಅಂತ ಹೇಳಿ ಬರೀರಿ. ಮಹದ್ ಕೆರೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸೊ ಅಲ್ಲಿ ಏನು ಅಂತ ಹೇಳಿದ್ರೆ ಮಹದ್ ಕೆರೆ ಅನ್ನುವಂಥದ್ದು ಒಂದು ಕೆರೆ. ಆಯ್ತಾ. ಅಂದ್ರೆ ಮಹಾರಾಷ್ಟ್ರದಲ್ಲಿರುವಂತಹ ಮಹದ್ ಎನ್ನುವಂತಹ ಊರಿನಲ್ಲಿದ್ದಂತಹ ಕೆರೆಯ ನೀರನ್ನು ಏನು ಆ ಟೈಮಲ್ಲಿ ಸಮಾಜದಲ್ಲಿ ಕೆಳವರ್ಗದಲ್ಲಿದ್ದಂತಹ ಜನರು ಅಸ್ಪೃಶ್ಯರು ಅಂತ ಏನು ಹೇಳ್ತಾ ಇದ್ರು. ಆವಾಗ ಅಸ್ಪೃಶ್ಯರು ಅಂತ ಹೇಳಿದ್ರೆ ಅನ್ಟಚಬಲ್, ಅವ್ರು ಅದನ್ನ ಟಚ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಅದ್ರ ಅರ್ಥ. ಸೊ ಅದ್ರ ನೀರನ್ನ ಬಳಸ್ಲಿಕ್ಕೆ ಅವಕಾಶ ಇರ್ಲಿಲ್ಲ. ನೀರಿನ ಬಳಕೆಯನ್ನು ಊರಿನ ಅಸ್ಪೃಶ್ಯರು ಉಪಯೋಗಿಸುವಂತೆ ರೂಪಿಸಿದಂತಹ ಚಳವಳಿ ಎನ್ನುವುದಂತ ಹೇಳಿದ್ರೆ ಅದೇ ಮಹತ್ ಚಳವಳಿ. ಆಯ್ತಾಯ್ತಾ. ಮಹದ್ ಅಂತ ಹೇಳಿರುವಂತಹ ಊರಿನಲ್ಲಿ, ಮಹಾರಾಷ್ಟ್ರದ ಮಹದ್ ಅನ್ನುವಂತಹ ಊರಿನಲ್ಲಿರೋ ಕೆರೆಯನ್ನ ಎಲ್ರು ಬಳಸ್ಬೇಕು ಅಂತ ಹೇಳಿ ಮಾಡಿದಂತಹ ಹೋರಾಟದ ಆ ಒಂದು ಚಳವಳಿಯೇ ಮಹತ್ ಚಳವಳಿ. ನೆಕ್ಸ್ಟ್ ಕಾಲಾರಾಮ್ ದೇವಾಲಯ ಅಂತ ಹೇಳಿದ್ರೆ, ಕಾಲಾರಾಮ್ ಎನ್ನುವಂತಹ ದೇವಾಲಯದಲ್ಲಿ ಬೇರೆ ಕಡೆಯಲ್ಲಿ ಸಹ ಅದೇ ರೀತಿಯ ಸಿಸ್ಟಮ್ ಇತ್ತು. ಅನ್ಟಚಬಲ್ಸ್ಗೆ ಒಳಗೆ ಎಂಟ್ರಿ ಇರ್ಲಿಲ್ಲ. ಸೊ ಆಗ ಇವರು ಅಂಬೇಡ್ಕರ್ ಒಂದು ಕ್ರಾಂತಿಕಾರಕ ಹೋರಾಟ ಮಾಡಿ ಆ ದೇವಾಲಯಕ್ಕೆ ಪ್ರವೇಶ ಮಾಡುವ ಹಾಗೆ ಮಾಡ್ತಾರೆ. ಅಂದ್ರೆ ಜನರಲ್ಲಿ ಯಾರು ಅನ್ಟಚಬಲ್ ಇಲ್ಲ, ಎಲ್ರೂ ಸಹ ಸಮಾನರನ್ನುವಂತಹ ಭಾವನೆಯನ್ನ ಆ ಚಿಕ್ಕ ಪ್ರಾಯದಲ್ಲಿ ಅಂಬೇಡ್ಕರ್ ಅವರು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ನೀವು ಅದು ಅಷ್ಟು ಬರೆದ್ರೆ ಸಾಕು, 2 ಚಳವಳಿಯ ಹೆಸರು ಬರೆದ್ರೆ ಸಾಕು. ನೆಕ್ಸ್ಟ್ ನಿಮಗೆ ಗೊತ್ತೇ ಉಂಟು, 3 ದುಂಡು ಮೇಜಿನ ಪರಿಷತ್ ಸಭೆಯಲ್ಲಿ ಅಂಬೇಡ್ಕರ್ ಅವರು ಭಾಗವಹಿಸಿದ್ದಾರೆ ಅಂತ ಗೊತ್ತುಂಟು. ಹೌದಾ. ಅದೊಂದು ಅಂಬೇಡ್ಕರ್ ಅವರ ಒಂದು ಸಾಧನೆಯಲ್ಲಿ ನೀವು ಬರಿಬಹುದು. ಏನು ಅಂತ ಹೇಳಿದ್ರೆ 3 ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸಿದ್ದರು. 3 ದುಂಡು ಮೇಜಿನ ಪರಿಷತ್ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಸೊ ನಾನು ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನ ಬಗ್ಗೆ ಹೇಳಿದ್ದೇನೆ.
ಆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಫಸ್ಟ್ ಇದ್ರಲ್ಲಿ ಗಾಂಧೀಜಿ ಭಾಗವಹಿಸಲಿಲ್ಲ, ಸೆಕೆಂಡ್ ಇದ್ರಲ್ಲಿ ಗಾಂಧೀಜಿ ಭಾಗವಹಿಸ್ತಾರೆ. ಹೌದಾ, ಅಂಬೇಡ್ಕರ್ ಮತ್ತು ಗಾಂಧೀಜಿ. ಅದರಲ್ಲಿ ಅಂಬೇಡ್ಕರ್ ಅವರು ಇಟ್ಟಂತಹ ಬೇಡಿಕೆ ಯಾವುದು? ಎರಡನೇ ದುಂಡು ಮೇಜಿನ ಪರಿಷತ್ ಸಭೆಯಲ್ಲಿ ಅಂಬೇಡ್ಕರ್ ಇಟ್ಟಂತಹ ಬೇಡಿಕೆ, ಅದನ್ನ ಬ್ರಿಟಿಷರು ಒಮ್ಮೆ ಇದು ತರ್ತಾರೆ ಕಾರ್ಯಗತಕ್ಕೆ. ಆಮೇಲೆ ಗಾಂಧೀಜಿ ತನ್ನ ವಿರೋಧಿಸಿದ್ದಕ್ಕೆ ಅದನ್ನ ಹಿಂಪಡೆಯಲಾಗ್ತದೆ, ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಸೊ ಏನ್ ಮಾಡ್ತಾರೆ, ಯಾವ ಒಂದು ತಮ್ಮ ಒಂದು ಇಚ್ಛೆಯನ್ನ ಮುಂದಿಡ್ತಾರೆ? ಮಾಡಿ ಆಗಿದೆ ಮಕ್ಳೇ? ಅಸ್ಪೃಶ್ಯರಿಗೆ ಪ್ರತ್ಯೇಕ ಸಭೆಯಲ್ಲಿ ಮರ್ತೋಗಿದೆಲ್ಲ. ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಎಲ್ಲ ಹೋಗಿದ ಅಂತ ಅಲ್ವಾ? ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡುವ ಪ್ರಸ್ತಾಪ. ಜೀವನ್ ಚೇತನ ಇಬ್ರದ್ದು ಅನ್ಮ್ಯೂಟ್ ಉಂಟು, ಕೇಳ್ತಿಲ್ಲ ಮಕ್ಳೇ ನೀವು ಹೇಳಿದ್ದು. ಮೆಸೇಜ್ ಮಾಡಿ ಅಂತೆ. ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಹೇಳ್ತಿದ್ದೀರಾ? ಕೇಳ್ತೀರಾ? ಮೆಸೇಜ್ ಮಾಡಿ, ಚಾಟ್ ಮಾಡಿ. ಹೋಗ್ಲಿ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ನಾನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಅಂಬೇಡ್ಕರ್ ಅವರು ಮೂರು ದುಂಡು ಮೇಜಿನ ಸಭೆಯಲ್ಲಿ ಸಹ ಭಾಗವಹಿಸ್ತಾರೆ. ಓಕೆ, ವಂಶಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ, ವೆರಿ ಗುಡ್. ಇಷ್ಟೊತ್ತಾಯ್ತು. ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಅನ್ನುವಂಥದ್ದನ್ನ ಅವರು ಮುಂದಿಡುವಂಥದ್ದು. ಸೊ ಇದಕ್ಕೆ ಯಾರು ಅಬ್ಜೆಕ್ಷನ್ ಹಾಕ್ತಾರೆ ಅಂದ್ರೆ ಗಾಂಧೀಜಿಯವರು ಇದಕ್ಕೆ ಅಬ್ಜೆಕ್ಷನ್ ಹಾಕ್ತಾರೆ. ಅಂದ್ರೆ ಅವರು ಅದನ್ನ ಒಪ್ಪುದಿಲ್ಲ ಗಾಂಧೀಜಿಯವರು. ಅದಕ್ಕೋಸ್ಕರ ಗಾಂಧೀಜಿ ಉಪವಾಸ ಮಾಡ್ತಾರೆ. ಫೈನಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ಒಪ್ಪಂದ ಆಗ್ತದೆ. ಒಪ್ಪಂದ ಯಾವುದು? ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಒಂದು ಒಪ್ಪಂದ ಆಗ್ತದೆ. ಒಪ್ಪಂದ ಯಾವುದು? ಓಕೆ, ಪೂನಾ ಒಪ್ಪಂದ. ಪೂನಾ ಒಪ್ಪಂದ. ಫಸ್ಟ್ ಇದ್ರಲ್ಲಿ ಇರ್ವಿನ್ ಒಪ್ಪಂದ, ಗಾಂಧಿ ಇರ್ವಿನ್ ಒಪ್ಪಂದ. ಸೆಕೆಂಡ್ ಇದ್ರಲ್ಲಿ ಪೂನಾ ಒಪ್ಪಂದ. ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ನಡೆದದ್ದು ಪೂನಾ ಒಪ್ಪಂದ. ಆ ಒಂದು ಒಪ್ಪಂದದ ಮೂಲಕ ಅದು ಆ ಒಂದು ಏನು ಗೊಂದಲ ಇತ್ತು, ವಿವಾದ ಇತ್ತು, ಅದಲ್ಲಿಗೆ ಒಂದು ಕನ್ಕ್ಲೂಷನ್ ಆಗ್ತದೆ, ಒಂದು ಎಂಡ್ ಆಗ್ತದೆ. ಹೌದಾ? ಸೊ ಅದನ್ನ ನೀವು ಅದನ್ನೆಲ್ಲ ಬರಿಬೇಕು ಅಂತ ಹೇಳಿಲ್ಲ. ಮೂರು ದುಂಡು ಮೇಜಿನ ಪರಿಷತ್ ಸಭೆಯಲ್ಲಿ ಅವರು ಭಾಗವಹಿಸಿದ್ರು ಅಂತ ಹೇಳಿ ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಅವರ ಬಗ್ಗೆ ನಾವು ಹೇಳುದಿದ್ರೆ, ಸೊ ಗಾಂಧೀಜಿ ಅದು ಅಂಬೇಡ್ಕರ್ ಅವರ ಬಗ್ಗೆ ಹೇಳುದಿದ್ರೆ, ಸೊ ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ಬರೋಡಾ ಮಹಾರಾಜರಲ್ಲಿ ದಿವಾನರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಅದನ್ನೊಂದು ಬರಿಬಹುದು ನೀವು. ಆಯ್ತಾ? ಬರೋಡಾ ಮಹಾರಾಜರಡಿಯಲ್ಲಿ ದಿವಾನರಾಗಿದ್ದರು ಅಂತ ಬರೀ. ಬರೋಡಾ ಮಹಾರಾಜರಡಿಯಲ್ಲಿ ದಿವಾನರಾಗಿದ್ದರು. ಅದು ಅವರು ಅಂದ್ರೆ ಅವರು ಮಾಡ್ತಿದ್ದಂತಹ ಒಂದು ಕೆಲಸ. ಅಷ್ಟು ಮಾತ್ರ ಅಲ್ಲದೆ ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ನಂತರದಲ್ಲಿ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಸಹ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನ ಸೇರುದಿಲ್ಲ. ಆಯ್ತಾ? ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರುದಿಲ್ಲ. ಯಾಕೆ? ಅವರಿಗೆ ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಅವರಿಗೆ ಸಾಮಾಜಿಕ ಸಮಾನತೆ ಅನಿವಾರ್ಯವಾಗಿತ್ತು ಗಾಂಧೀಜಿಯವರಿಗೆ, ಅಂಬೇಡ್ಕರ್ ಅವರಿಗೆ. ಅದಕ್ಕೋಸ್ಕರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುದಿಲ್ಲ. ಅಲ್ಲಿ ರಾಜಕೀಯ ಸ್ವಾತಂತ್ರ್ಯಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ಅದಕ್ಕೆ ಸೇರದೆ ಅವರು ಸಾಮಾಜಿಕ ಸಮಾನತೆಗೆ ಸಂಬಂಧಿಸಿದ ಹೋರಾಟವನ್ನ ಮಾಡ್ತಾ ಇದ್ದಂತಹ ಒಬ್ರು ವ್ಯಕ್ತಿಯಾಗಿದ್ರು. ಸೊ ಅದಕ್ಕೋಸ್ಕರ ಅವರು ಬೇರೆ ಪ್ರತ್ಯೇಕವಾದಂತ ಎರಡು ಸ್ವತಂತ್ರ ಪಕ್ಷವನ್ನ ಕಟ್ಟುತ್ತಾರೆ. ಸೊ ಅದ್ಯಾವುದು ಅಂತ ಹೇಳಿದ್ರೆ ಬಹಿಷ್ಕೃತ ಹಿತಕಾರಿಣಿ ಸಭಾ ಮತ್ತು ಸ್ವತಂತ್ರ ಕಾರ್ಮಿಕ ಪಕ್ಷ. ಹೀಗೆ ಬರೀರಿ. ಅಂಬೇಡ್ಕರ್ ಅವರು ಸ್ಥಾಪಿಸಿದ ಎರಡು ಸ್ವತಂತ್ರ ಪಕ್ಷಗಳು. ಅಂಬೇಡ್ಕರ್ ಅವರು ಸ್ಥಾಪಿಸಿದ ಎರಡು ಸ್ವತಂತ್ರ ಪಕ್ಷಗಳು. ಅಂಬೇಡ್ಕರ್ ಅವರು ಸ್ಥಾಪಿಸಿದ ಎರಡು ಸ್ವತಂತ್ರ ಪಕ್ಷಗಳು ಬಹಿಷ್ಕೃತ ಹಿತಕಾರಿಣಿ ಸಭಾ ಮತ್ತು ಸ್ವತಂತ್ರ ಕಾರ್ಮಿಕ ಪಕ್ಷ. ಅದರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾ ಒಂದು ಸಂಘಟನೆ, ಆಯ್ತಾ? ನೆನಪಿಟ್ಟುಕೊಳ್ಳಿ, ಅದು ತಪ್ಪಿತ್ತು, ನಾನು ಪಕ್ಷ ಅಂತ ಹೇಳಿದಲ್ಲ. ಬಹಿಷ್ಕೃತ ಹಿತಕಾರಿಣಿ ಅನ್ನುವಂಥದ್ದು ಒಂದು ಸಂಘಟನೆ. ಅವರು ಬಹಿಷ್ಕೃತ ಹಿತಕಾರಿಣಿ ಸಭಾ ಅನ್ನುವಂತಹ ಸಂಘಟನೆ. ಸ್ವತಂತ್ರ ಕಾರ್ಮಿಕ ಪಕ್ಷ ಅದು ಸ್ವತಂತ್ರ ಪಕ್ಷ ಕಾರ್ಮಿಕ, ಯಾರ್ದು? ಅಂಬೇಡ್ಕರ್ ಅವರದ್ದು.
ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರದೆ, ಯಾಕೆ ಅವರಿಗೆ ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಅಂದ್ರೆ ಅದು ಬೇಕಿತ್ತು, ಆದ್ರೆ ಅದಕ್ಕಿಂತ ಅವರಿಗೆ ಮೇನ್ ಆಗಿ ಬೇಕಾದದ್ದು ಸಾಮಾಜಿಕ ಸಮಾನತೆ. ಅದಕ್ಕೋಸ್ಕರ ಬಹಿಷ್ಕೃತ ಹಿತಕಾರಿಣಿ ಸಭಾ ಅನ್ನುವಂತಹ ಸಂಘಟನೆಯನ್ನು ಮಾಡ್ತಾರೆ. ಅದನ್ನು ನೀವು 2 ಪಾಯಿಂಟ್ ಆಗಿ ಸಹ ಬರಿಬಹುದು. ಬಹಿಷ್ಕೃತ ಹಿತಕಾರಿಣಿ ಸಭಾ ಎನ್ನುವಂತಹ ಸಂಘಟನೆಯನ್ನು ಮಾಡಿದರು ಅಂತ ಹೇಳಿ ಸಹ ಬರಿಬಹುದು. ಇನ್ನೊಂದು ಪಾಯಿಂಟ್, ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ವತಂತ್ರವಾಗಿ ಸ್ಥಾಪಿಸಿದರು ಅಂತ ಸಹ ಬರಿಬಹುದು. ಬಹಿಷ್ಕೃತ ಹಿತಕಾರಿಣಿ ಸಭಾ ಅನ್ನುವ ಸಂಘಟನೆ ಹಾಗೂ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದರು. ನೆಕ್ಸ್ಟ್, ಅವ್ರು ರಚಿಸಿದಂತಹ ಅವರ ಕೆಲವೊಂದು ಪತ್ರಿಕೆಗಳನ್ನ ಬರೀರಿ. ಅಂಬೇಡ್ಕರ್ ಅವರ ಪತ್ರಿಕೆಗಳು. ಅಂಬೇಡ್ಕರ್ ಅವರ ಪತ್ರಿಕೆಗಳು ಎಲ್ಲ ಅವರ ಪತ್ರಿಕೆಗಳು ಅದಕ್ಕೆ ಸಂಬಂಧಿಸಿ ಇದ್ದದ್ದು. ಅಂದ್ರೆ ಅನ್ಟಚಬಲ್ಗಳ ಅಂದ್ರೆ ಅಸ್ಪೃಶ್ಯರ ಏಳಿಗೆಗೆ ಅಥವಾ ಹಿಂದುಳಿದ ವರ್ಗರು ಸಮಾನತೆಯಿಂದ ವಂಚಿತರಾದಂತಹ ವರ್ಗದವರ ಏಳಿಗೆಗೋಸ್ಕರನೇ ಅವರು ಪತ್ರಿಕೆಗಳನ್ನ ಅಥವಾ ಎಲ್ಲಾ ಕಾರ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ ಮಾತ್ರ ಅವರು. ಆಯ್ತಾ? ಸೊ ಆದ್ರಿಂದ ನೀವು ಅಂದ್ರೆ ಅವರ ಪತ್ರಿಕೆಗಳನ್ನ ಬರೀರಿ. ಪ್ರಬುದ್ಧ ಭಾರತ, ಪ್ರಬುದ್ಧ ಭಾರತ, ಪ್ರಬುದ್ಧ ಭಾರತ, ಜನತಾ, 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 ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ. ಇನ್ನೊಮ್ಮೆ ಹೇಳ್ತೇನೆ, ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ. ಅವರು ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಧೋರಣೆಗಳಿಂದ ಅವರು ದೂರ ಇರ್ತಾರೆ. ಅಂದ್ರೆ ಅದರಲ್ಲಿ ಕೆಲವೊಂದು ಹಿಂಸಾತ್ಮಕವಾಗಿದ್ರೆ ಅಥವಾ ಕೆಲವೊಂದು ಹೋರಾಟ, ಅದರಿಂದ ಅವರು ಅದರ ಐಡಿಯಾಲಜಿಕಲ್ ಅದರ ಆದರ್ಶಗಳಿಂದ ಅವರು ದೂರ ಇದ್ದು ಅವರು ಕೃಷಿ ಕಾರ್ಮಿಕರ ಏಳಿಗೆಗಾಗಿ ದುಡಿತಾರೆ. ಯಾರು? ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಅದಕ್ಕೋಸ್ಕರನೇ ದುಡಿತಾ ಹೋಗುವಂತವ್ರು. ನೆಕ್ಸ್ಟ್, ಸಂವಿಧಾನಕ್ಕೆ ಸಂಬಂಧಿಸಿ ಅವರ ಕೆಲವೊಂದು ಸಾಧನೆಗಳು ನಿಮಗೆ ಗೊತ್ತೇ ಉಂಟು. ಸೊ ಅದಕ್ಕೆ ಸಂಬಂಧಿಸಿ ಕೆಲವು ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತೇನೆ, ಆನ್ಸರ್ ಮಾಡಿ ಅದನ್ನ ಮತ್ತೆ ನೀವು ಬರಿಬಹುದು ಮತ್ತೆ. ಆಯ್ತಾ? ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಕೇಳ್ತಾ ಇಲ್ಲ ಮಕ್ಳಿಗೆ, ಯಾಕೆ ಗೊತ್ತಿಲ್ಲ? ಆಯ್ತಾ, ಈಗ ಹೇಳಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಹಾ, ನಿಮಗೆ ಇಷ್ಟರ ತನಕ ಪಾಠ ಮಾಡಿದ ಕೇಳಿದಲ್ಲ ಮಕ್ಳೇ? ಕೇಳಿದೆ. ಹಾ ಸರಿ, ಓಕೆ. ಅಂದ್ರೆ ಏನಂತ ಹೇಳಿದ್ರೆ ಆ ಆಡಿಯೋದು ಮ್ಯೂಟ್ ಆಗಿತ್ತು, ನಂಗೆ ಅದು ನೋಡಿರ್ಲಿಲ್ಲ, ಈಗ ನೋಡಿದ್ ನಾನು. ಆಯ್ತಾ? ಸರಿ, ಓಕೆ, ಅದೊಂದು ಕ್ವಶನ್. ನೆಕ್ಸ್ಟ್ ಕ್ವಶನ್, ಕರಡು ಸಮಿತಿಯ ಅಧ್ಯಕ್ಷರು? ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್. ಓಕೆ. ಇನ್ನು ಚೇತನ ಹೇಳ್ಬೇಡ ಆಯ್ತಾ, ಉಳಿದವರು ಹೇಳಿ ಆನ್ಸರ್. ಆಗಿಂದ ಅವಳೆ ಹೇಳ್ತಾ ಇದ್ದಾಳೆ. ಓಕೆ, ನೆಕ್ಸ್ಟ್, ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ? ಡಾಕ್ಟರ್ BR ಅಂಬೇಡ್ಕರ್. ಎಸ್, ಡಾಕ್ಟರ್ BR ಅಂಬೇಡ್ಕರ್ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ. ಅದನ್ನ ನೆನಪಿಟ್ಟುಕೊಳ್ಳಿ ಆಯ್ತಾ. ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಅದ್ ನೆಕ್ಸ್ಟ್ ಬರೀಲಿಕ್ಕೆ ಉಂಟು, ಈಗ ಬರಿಬೇಕು ಅಂತ ಹೇಳಿ ಇಲ್ಲ ಅದ್ರ ಬಗ್ಗೆ. ಸೊ ಈ ರೀತಿಯಲ್ಲಿ ಸೊ ಅವರನ್ನ ಭಾರತದ ಕರಡು ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಏನು ಅಂತ ಹೇಳಿ ಕರೀತಾರೆ? ಸಂವಿಧಾನಕ್ಕೆ ಸಂಬಂಧಿಸಿ ಅವರಿಗೊಂದು ಹೊಸ ಒಂದು ಹೆಸರು ಕೊಟ್ಟಿದೆ. ಎಸ್, ಎನಿವನ್?
ಯಾ ಸಂವಿಧಾನದ ಶಿಲ್ಪಿ. ಸಂವಿಧಾನ ಶಿಲ್ಪಿ. ಭಾರತದ ಸಂವಿಧಾನದ ಶಿಲ್ಪಿ. ಭಾರತ ಅಂತ ಸೇರಿಸಿ ಯಾವ ಸಂವಿಧಾನ ಅಂತ ಬೇಕಲ್ಲ, ಭಾರತದ ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಕರೆಯಲಾಗಿದೆ ಅವರನ್ನು. ಆಯ್ತಾ. ಸೊ ಭಾರತದ ಸಂವಿಧಾನದಲ್ಲಿ ಅವ್ರು ಯಾವುದಕ್ಕೆ ಹೆಚ್ಚು ಉತ್ತೇಜನ ಕೊಟ್ರು ಅಂದ್ರೆ ಸಮಾನತೆಗೆ. ಎಲ್ಲಾದ್ರೂ ಆ ರೀತಿಯಲ್ಲಿ ಕೇಳ್ಬೋದು. ಭಾರತದ ಸಂವಿಧಾನವನ್ನು ರಚಿಸುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವ ಅಂಶಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿದರು ಅಂತ ಹೇಳಿದ್ರೆ ಸಮಾನತೆಗೆ ಸಂಬಂಧಿಸಿ. ಅವರ ಮೇನ್ ಇಂಟೆನ್ಷನ್ ಅದೇ, ಈಕ್ವಾಲಿಟಿ. ಆಯ್ತಾ. ಹಕ್ಕುಗಳನ್ನು ಬರೆಯುವಾಗ ನೋಡಿ, ನೀವು ಫಂಡಮೆಂಟಲ್ ರೈಟ್ಸ್ ಬರೀತೀರಲ್ವಾ, ಹಕ್ಕು, ಮೂಲಭೂತ ಹಕ್ಕುಗಳು, ಅದರಲ್ಲಿ ಫಸ್ಟ್ ಬರುವಂತದ್ದು ಯಾವುದು? ಸಮಾನತೆಯ ಹಕ್ಕು. ಅಂದ್ರೆ ಅವ್ರ ಮೇನ್ ಇಂಟೆನ್ಷನ್ ಅದಾಗಿತ್ತು, ಈಕ್ವಾಲಿಟಿ. ಭಾರತದಲ್ಲಿ ಈಕ್ವಾಲಿಟಿಯನ್ನ ತರುವಂತದ್ದು ಅವರ ಮೇನ್ ಇಂಟೆನ್ಷನ್ ಆಗಿರುವಂತದ್ದು. ಸೊ ಅದನ್ನು, ಸಮಾನತೆಯನ್ನು ಪ್ರತಿಪಾದಿಸಿ ಅಸ್ಪೃಶ್ಯತಾ ಆಚರಣೆ ವಿರುದ್ಧ ಕಾನೂನಿನ ರಕ್ಷಣೆಯನ್ನ ಅವರು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇದಾಗಿದ್ದಾಗ್ಲಿ ಇದು ಅವರ ಪತ್ರಿಕೆಗಳು ಹೇಳಿ ಆಯ್ತಲ್ಲ ನಾನು ಆಲ್ರೆಡಿ. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಆಗಿದ್ರು ಅವರು. ಅಸ್ಪೃಶ್ಯತೆಗೆ ಸಂಬಂಧಿಸಿ ಹೋರಾಟ ಮಾಡಿದಂತವರು. ಅಸ್ಪೃಶ್ಯತಾ ಆಚರಣೆ ಅಪರಾಧ ಅಂತ ಹೇಳಿ ಭಾರತ ಸಂವಿಧಾನದಲ್ಲಿ ಅವರು ಪರಿಗಣಿಸ್ತಾರೆ. ಸ್ವತಂತ್ರ ಭಾರತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೊದಲ ಕಾನೂನು ಮಂತ್ರಿ ಆಗಿದ್ದಾರೆ. ಆಧುನಿಕ ವೈಚಾರಿಕತೆ ಮತ್ತು ಪಾಶ್ಚಾತ್ಯ ವಿದ್ವಾಂಸರಿಂದ ಪ್ರೇರಣೆ ಪಡೆದು ದೇಶೀಯ ಬೀರುಗಳ ಕಡೆಯಲ್ಲಿ ಅವರು ಒಲವನ್ನ ತೋರಿಸಿರ್ತಾರೆ. ಸೊ ನೆಕ್ಸ್ಟ್ ಅವ್ರು ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಜಾತಿ ವ್ಯವಸ್ಥೆಯಿಂದ ಅವರಿಗೆ ತುಂಬಾ ಅವರಿಗೆ ನೋವಾಗ್ತದೆ. ಆ ಒಂದು ಜಾತಿ ವ್ಯವಸ್ಥೆಯಿಂದ ಅದನ್ನು ಅಳಿಸ್ಲಿಕ್ಕೋಸ್ಕರ ಬಹಳಷ್ಟು ಪ್ರಯತ್ನವನ್ನ ಪಡ್ತಾರೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲಾಸ್ಟಿಗಾಗುವಾಗ ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾರೆ. ಹಿಂದೂ ಧರ್ಮವನ್ನ ತೊರೆದು ಬೌದ್ಧ ಧರ್ಮವನ್ನ ಅವರು ಸ್ವೀಕರಿಸ್ತಾರೆ. ಜಾತಿ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯನ್ನ ವಿರೋಧಿಸಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ರು. ನೀವು ಹಾಗೆ ಬರಿಬೇಕು, ಜಾತಿ ಮತ್ತು ಸಾಮಾಜಿಕ ಶ್ರೇಣೀಕರಣವನ್ನ ವಿರೋಧಿಸಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದರು ಅಂತ. ಅವರು ಮಾರ್ಕ್ಸ್ವಾದವನ್ನು ಸಹ ನಂಬಲಿಲ್ಲ. ಮಾರ್ಕ್ಸ್ವಾದದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ರಕ್ತ ಮತ್ತು ಹಿಂಸೆಯಿಂದ ಬದಲಾವಣೆ ತರ್ಲಿಕ್ಕೆ ಆಗ್ತಾ ಇತ್ತು ಅಂತ ಹೇಳಿ ಅಂಬೇಡ್ಕರ್ ಅವರ ಒಪಿನಿಯನ್. ಆಯ್ತಾ. ಮಾರ್ಕ್ಸ್ವಾದ, ಕಾರ್ಲ್ ಮಾರ್ಕ್ಸ್ ರವರ ಮಾರ್ಕ್ಸ್ವಾದ ಏನುಂಟು, ಅದರಲ್ಲಿ ರಕ್ತ ಅಥವಾ ಹಿಂಸೆಯಿಂದ ನಾವು ಚೇಂಜಸ್ ಅನ್ನ ತರಬಹುದು. ಆದ್ರಿಂದ ಬೌದ್ಧ ಧರ್ಮದಲ್ಲಿ ಶಾಂತಿಯಿಂದ ಅಥವಾ ಅಹಿಂಸಾತ್ಮಕವಾಗಿ ಬದಲಾವಣೆಯನ್ನ ತರಬಹುದು ಅಂತ ಹೇಳಿ ಅಂಬೇಡ್ಕರ್ ಅವರ ನಂಬಿಕೆಯಾಗಿತ್ತು. ಸೊ ಅದಕ್ಕೋಸ್ಕರ ಅವರ ಲಾಸ್ಟಿನ ದಿನಗಳಲ್ಲಿ ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾರೆ. ನೆಕ್ಸ್ಟ್ ಅವರು ಮರಣದ ನಂತರ ಅವರಿಗೆ ಭಾರತ ರತ್ನ ಸಿಗುವಂತದ್ದು. ಆಯ್ತಾ. ಬದುಕಿರುವಾಗ ಅವರಿಗೆ ಭಾರತ ರತ್ನ ಸಿಗುದಿಲ್ಲ, ಮರಣದ ನಂತರ ಅವರಿಗೆ ಭಾರತ ರತ್ನ ಅನ್ನುವಂಥದ್ದು ಸಿಗುವಂತದ್ದು. ಸೊ ನೀವು ಅದನ್ನೊಂದು ಬರೀರಿ. ಮರಣೋತ್ತರವಾಗಿ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಅಂತ ಬರೀರಿ. ಮರಣೋತ್ತರವಾಗಿ ಭಾರತ ರತ್ನವನ್ನು ಅವರಿಗೆ ನೀಡಿ ಗೌರವಿಸಲಾಯಿತು. ಇಲ್ಲಿಗೆ ಸುಭಾಷ್ ಚಂದ್ರ ಬೋಸ್ ಆಯ್ತು, ಡಾಕ್ಟರ್ BR ಅಂಬೇಡ್ಕರ್ ಆಯ್ತು. ನೆಕ್ಸ್ಟ್ ಬರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದೇ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು. ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಆಗಿದ್ದಾರೆ. ಜವಾಹರ್ಲಾಲ್ ನೆಹರು ರವರು ಸ್ವತಂತ್ರ ಭಾರತದ ಡ್ಯಾಶ್ ಆಗಿದ್ದರು. I'll repeat the question. Yes, ಯಾರೋ ಆನ್ಸರ್ ಹೇಳ್ತಾರಾ? ಇಲ್ಲ. ಕ್ವಶನ್ ಸ್ವತಂತ್ರ ಎಸ್ ಜೀವನ್ ಪ್ರಧಾನಮಂತ್ರಿ. ಎಸ್. ಆಯ್ತಾ. ನಾನು ಕ್ವಶನ್ ಇನ್ನೊಮ್ಮೆ ಹೇಳ್ತೇನೆ. ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರೆ, ಜವಾಹರ್ಲಾಲ್ ನೆಹರು ರವರು ಸ್ವತಂತ್ರ ಭಾರತದ ಡ್ಯಾಶ್ ಆಗಿದ್ದಾರೆ, ಅಂದ್ರೆ ಪ್ರಧಾನ ಮಂತ್ರಿ ಆಗಿದ್ದರು. ಆದ್ರೆ ಆ ಕ್ವಶನ್ ಆ ರೀತಿಯಲ್ಲೆಲ್ಲ ಕೇಳ್ತಾರಲ್ಲ ನಿಮಗೆ, ಅದಕ್ಕೆ ಆ ರೀತಿಯಲ್ಲಿ ನಾನು ಹೇಳಿದ್ದು ನಿಮ್ಮ ಹತ್ರ. ಸರಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೋಮ್ ರೂಲ್ ಚಳವಳಿಯ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರವೇಶವನ್ನ ಮಾಡುವಂತವ್ರು. ಆಯ್ತಾ. ಹೋಮ್ ರೂಲ್ ಚಳವಳಿಯ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರವೇಶ. ಹೋಮ್ ರೂಲ್ ಚಳವಳಿಯ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರವೇಶ.
ಅಸಹಕಾರ ಚಳವಳಿ, ಗಾಂಧೀಜಿಯವರ ಅಸಹಕಾರ ಚಳವಳಿ ಯಾವಾಗ ಪ್ರಾರಂಭ ಆಯ್ತು? ಎಲ್ಲ ಪೇಜ್ ತಿರುಗಿಸಿ ನೋಡ್ಬೇಕಷ್ಟೇ ಅಲ್ಲ. ಗಾಂಧೀಜಿಯವರ ಅಸಹಕಾರ ಚಳವಳಿ ಯಾವಾಗ ಪ್ರಾರಂಭ ಆಯ್ತು? ವಂಶಿ 1920. ಓಕೆ, 1920ಕ್ಕೆ ಪ್ರಾರಂಭ ಆಯ್ತು, 1922ಕ್ಕೆ ಮುಗಿಸಿ ಸ್ಟಾಪ್ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಅವರು ಹಿಂಪಡೆದದ್ದು? ಅಸಹಕಾರ ಚಳವಳಿಯನ್ನು ಹಿಂಪಡೆದದ್ದು ಯಾವ ಘಟನೆಯಿಂದಾಗಿ? ಜೀವನ ಹೇಳ್ತಿದ್ಯಾ ಗೊತ್ತಿಲ್ಲ, ನಂಗೆ ಕೇಳ್ತಿಲ್ಲ. ಎಸ್, ಚೌರಿ ಚೌರ ಸುರಕ್ಷಾ ಮೆಸೇಜ್ ಮಾಡಿದ್ಲು. ಚೌರಿ ಚೌರ ಘಟನೆ. ಓಕೆ, 22 ಪೊಲೀಸರ ಸಜೀವ ದಹನದಿಂದ ಬೇಸತ್ತು ಅವರು ಅಸಹಕಾರ ಚಳವಳಿಯನ್ನ ಹಿಂಪಡೆದುಕೊಳ್ಳುವಂಥದ್ದು. ಓಕೆ ಸರಿ. 1920ರಲ್ಲಿ ನಡೆದಂತಹ ಅಸಹಕಾರ ಚಳವಳಿಯಲ್ಲಿ ಸಹ ಗಾಂಧೀಜಿಯವರ ಜೊತೆಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಸೇರಿಕೊಳ್ತಾರೆ. 1929ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್ ಪಾಯಿಂಟ್ ಅದನ್ನೇ ಬರಿಬಹುದು. 1929ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದರು ಅಂತ ಹೇಳಿ. 1929ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಈ ಅಧಿವೇಶನದಲ್ಲಿ ಅವರು ಸಂಪೂರ್ಣ ಸ್ವರಾಜ್ಯದ ಗುರಿಯನ್ನ ಘೋಷಿಸ್ತಾರೆ. ಸೊ ಕ್ವಶನ್ ಹಾಗೂ ಬರ್ಬೋದು, ಜವಾಹರ್ಲಾಲ್ ನೆಹರೂರವರು ಯಾವ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯದ ಗುರಿಯನ್ನ ಘೋಷಿಸಿದರು ಅಂತ ಹೇಳಿ. ಆಯ್ತಾ, ಜವಾಹರ್ಲಾಲ್ ನೆಹರೂರವರು ಯಾವ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯದ ಗುರಿಯನ್ನ ಘೋಷಿಸಿದರು ಅಂತ ಹೇಳಿ ಕ್ವಶನ್ ಬಂದ್ರೆ ಆನ್ಸರ್ ಏನ್ ಬರಿಬೇಕು ಅಂತ ಹೇಳಿದ್ರೆ ಲಾಹೋರ್ ಅಧಿವೇಶನ 1929. ಅಥವಾ 1929 ಲಾಹೋರ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರೂರವರು ಏನನ್ನ ಘೋಷಿಸಿದ್ದಾರೆ ಅಂದ್ರೆ ಸಂಪೂರ್ಣ ಸ್ವರಾಜ್ಯ ಅನ್ನುವಂತಹ ಒಂದು ಕಲ್ಪನೆಯನ್ನ ಘೋಷಿಸ್ತಾರೆ. ಸೊ ಅಲ್ಲಿ ಹಿಂಪಡೆದ್ರಲ್ಲ ಗಾಂಧೀಜಿ 1922ಕ್ಕೆ, ಆಗ ಇವರಿಗೆ ಸ್ವಲ್ಪ ಬೇಸರ ಆಗ್ತದೆ. ಸೊ ಅದಕ್ಕೆ ಅವರು ಬೇರೆ ರೀತಿಯಲ್ಲಿ ಯೋಚನೆಗಳನ್ನ ಮಾಡ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೆಹರೂರವರ ಚಿಂತನೆಗಳು ರಾಜಕೀಯ ಚಟುವಟಿಕೆಗೆ ಒಂದು ಬೇರೆ ಒಂದು ರೂಟ್ ಅನ್ನ ತಕೊಂಡು ಹೋಗ್ತದೆ. ಇವರು ಏನು ಸುಭಾಷ್ ಚಂದ್ರ ಬೋಸ್ರ ಜೊತೆಯಲ್ಲಿ ಸೇರಿದ ಒಂದು ಹೊಸ ಪಕ್ಷವನ್ನ ಸ್ಥಾಪಿಸಿದ್ರು. ಸೊ ಯಾವುದು? ಜವಾಹರ್ಲಾಲ್ ನೆಹರೂರವರು ಮತ್ತು ಸುಭಾಷ್ ಚಂದ್ರ ಬೋಸರು ಸ್ಥಾಪಿಸಿದಂತ ಅಥವಾ ಕಟ್ಟಿದಂತಹ ಹೊಸ ಪಕ್ಷ ಆಗಿದೆ ಮಕ್ಳೇ. ಎಲ್ಲ ಆದದ್ದೇ ಇಲ್ಲಿ ವ್ಯಕ್ತಿಗತವಾಗಿ ಬರುದಷ್ಟೇ, ಬೇರೆ ಏನು ಹೊಸ್ತಿಲ್ಲ ಅದ್ರಲ್ಲಿ. ಎಸ್ ಜೀವನ್, ಫಾರ್ವರ್ಡ್ ಬ್ಲಾಕ್. ಸುಭಾಷ್ ಚಂದ್ರ ಬೋಸ್ ಫಾರ್ವರ್ಡ್ ಬ್ಲಾಕ್ ಅಲ್ಲ, ಫಾರ್ವರ್ಡ್ ಬ್ಲಾಕ್ ಅಲ್ಲ. ಹೋಗ್ಲಿ. ಕಾಂಗ್ರೆಸ್ ಸಮಾಜವಾದಿ ಪಕ್ಷ 1934. ಕಾಂಗ್ರೆಸ್ ಸುರಕ್ಷಾ ಮೆಸೇಜ್ ಮಾಡಿದ್ದು 1934ರಲ್ಲಿ ಸುಭಾಷ್ ಚಂದ್ರ ಬೋಸ್ ಮತ್ತು ಜವಾಹರ್ಲಾಲ್ ನೆಹರೂರವರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನ ಸ್ಥಾಪಿಸ್ತಾರೆ. ಕನ್ಫ್ಯೂಸ್ ಆಯ್ತು ಜೀವನಿಗೆ. ಓಕೆ, ನೆಹರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 49ನೇ ಅಧಿವೇಶನದ ಅಧ್ಯಕ್ಷರು ಸಹ ಆಗ್ತಾರೆ. ಕಾಂಗ್ರೆಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಸಾಮ್ರಾಜ್ಯಶಾಹಿ ಯುದ್ಧದಲ್ಲಿ ಅವರು ದೂರವೇ ಉಳಿಬೇಕು ಅಂತ ಹೇಳಿ ಅವರು ಯೋಚನೆಗಳನ್ನು ಸಹ ಮಾಡ್ತಾ ಹೋಗುವಂಥದ್ದು. ಆಯ್ತಾ, ಅಂದ್ರೆ ಏನು ನಾನು ಹೇಳಿದೆ, ಯುದ್ಧ 2 ಮಹಾಯುದ್ಧಗಳಾಯ್ತಲ್ಲ, ಅದರಿಂದ ದೂರ ಉಳಿಬೇಕನ್ನುವಂಥದ್ದು ನೆಹರೂರವರ ಒಂದು ಅಭಿಲಾಷೆ ಆಗಿತ್ತು. ಅದಕ್ಕೆ ಸಂಬಂಧಿಸಿ ಅವರು ಅಲಿಪ್ತ ನೀತಿಯನ್ನು ಸಹ ಅನುಸರಿಸ್ತಾರೆ. ಅದ್ ನೆಕ್ಸ್ಟ್ ಆವಾಗ ಬರ್ತದೆ ಸಾಕು. ಸೊ ಚರಕ ಮತ್ತು ಹರಿಜನ ಚಳವಳಿಗಳು ಅಷ್ಟೇನು ಪರಿಣಾಮಕಾರಿ ಅಲ್ಲ ಅಂತ ಹೇಳಿ ಅವರು ವಾದಿಸ್ತಾರೆ. ಸೊ ಈ ಅಧಿವೇಶನದಲ್ಲಿ ಗಾಂಧೀಜಿಯವರ ಚಿಂತನೆಗಳಿಂದ ಜವಾಹರ್ಲಾಲ್ ನೆಹರು ಅವರು ದೂರ ಇರ್ತಾರೆ. ಅಂದ್ರೆ ಅವರಿಗೆ ಆ ಕಾನ್ಸೆಪ್ಟ್ ಅಷ್ಟೊಂದು ಏನು ಸರಿ ಅಂತ ಹೇಳಿ ಅನಿಸದ ಕಾರಣ ಗಾಂಧೀಜಿಯವರ ಕೆಲವೊಂದು ಕಲ್ಪನೆಗಳಿಂದ ಅವರು ದೂರ ಇರುವಂತಹ ನಿರ್ಧಾರವನ್ನ ಮಾಡ್ತಾರೆ. ಅಂದ್ರೆ ಗಾಂಧೀಜಿಯವರ ಮೇಲೆ ಗೌರವ ಕಡಿಮೆ ಆದ್ದಲ್ಲ, ಅವರ ಕೆಲವೊಂದು ನಿರ್ಧಾರಗಳಿಂದ ಅವರು ಜವಾಹರ್ಲಾಲ್ ನೆಹರು ಅವರು ದೂರ ಇರುವಂತಹ ಕೆಲಸವನ್ನ ಮಾಡ್ತಾರೆ.
ಸೊ ಅವರು ಯಾವುದ್ರಲ್ಲಿ ಫೇಮಸ್ ಆಗಿದ್ರು ಅಂತ ಹೇಳಿದ್ರೆ ಅವರದ್ದೊಂದು ವಿದೇಶಾಂಗ ನೀತಿ ಆದಂತಹ ಅಲಿಪ್ತ ನೀತಿ. ಆಯ್ತಾ, ಅಲಿಪ್ತ ನೀತಿ ಅನ್ನುವಂಥದ್ದು ಜವಾಹರ್ಲಾಲ್ ನೆಹರೂರವರ ಕೊಡುಗೆ. ಅಲಿಪ್ತ ನೀತಿ ಅಂತ ಹೇಳಿದ್ರೆ ಅದೇ ತಟಸ್ಥವಾಗಿರುವಂತದ್ದು. ಆಯ್ತಾ, ಅಲಿಪ್ತ ನೀತಿ ಅಂತ ಹೇಳಿದ್ರೆ ತಟಸ್ಥವಾಗಿರುವಂತದ್ದು. ಅಂದ್ರೆ ಅಲ್ಲಿ ಹೋರಾಟಗಳು ನಡೀತಾ ಇರ್ತದಲ್ಲ, ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ಆಗ್ತದೆ. ಅದರಲ್ಲಿ ಎಸ್ಪೆಷಲಿ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಫೋರ್ಸ್ ಮಾಡಿದ್ದು ಭಾರತವನ್ನ ಭಾಗಿಯಾಗ್ಲಿಕ್ಕೆ. ಸೊ ಅದರಿಂದ ದೂರ ಇರ್ತಾರೆ. ದೂರ ಇದ್ದು ಯಾವ ನೀತಿಯನ್ನು ಅನುಸರಿಸ್ತಂದ್ರೆ ಅಲಿಪ್ತ ನೀತಿ. ಅಲಿಪ್ತ ನೀತಿ ಅಂದ್ರೆ ತಟಸ್ಥ, ಎರಡೂ ಬಣಗಳಿಗೆ ಸಹ ಸೇರದೇ ಇರುವಂತದ್ದು. ಎರಡು ಬಣಗಳ ನಡುವೆ ಯುದ್ಧ ಆಗ್ತದಲ್ಲ, ಆಚೆ ಬಣಕ್ಕೂ ಈಚೆ ಬಣ ಯಾವ ಬಣಕ್ಕೂ ಸಹ ಸೇರದೆ ತಟಸ್ಥವಾಗಿರುವಂತಹ ನೀತಿಯೇ ಯಾವುದು ಅಂತ ಹೇಳಿದ್ರೆ ಅಲಿಪ್ತ ನೀತಿ. ಸೊ ಅದು ಇವರ ಒಂದು ಕೊಡುಗೆ, ಅದು ಜವಾಹರ್ಲಾಲ್ ನೆಹರೂರವರದ್ದು. ನೆಕ್ಸ್ಟ್ ಉತ್ತಮವಾದಂತಹ ಆರ್ಥಿಕ ವ್ಯವಸ್ಥೆಯನ್ನು ಸಹ ಅವರು ನೀಡಿದ್ದಾರೆ. ಅದನ್ನು ನೀವು ಬರೀರಿ ಆಯ್ತಾ, ಆ ಒಂದು ಪಾಯಿಂಟ್ ಅನ್ನ ಬರ್ಕೊಳ್ಳಿ. ನೆಹರೂರವರು ಪ್ರತಿಪಾದಿಸಿದ ವಿದೇಶಾಂಗ ನೀತಿಯಾದ ಅಲಿಪ್ತ ನೀತಿ ಮತ್ತು ಅಲಿಪ್ತ ನೀತಿಗೆ ಅಂಡರ್ಲೈನ್ ಮಾಡಿ, ಮತ್ತು ಮಿಶ್ರ ಆರ್ಥಿಕ ವ್ಯವಸ್ಥೆ. ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಇವರ ದೃಷ್ಟಿಕೋನವನ್ನ ಗ್ರಹಿಸಬಹುದು. ವಿದೇಶಾಂಗ ನೀತಿ ಅಲಿಪ್ತ ನೀತಿ, ಇನ್ನೊಂದು ಮಿಶ್ರ ಆರ್ಥಿಕ ವ್ಯವಸ್ಥೆ. ಇದು ನಿಮಗೆ ರಾಜ್ಯಶಾಸ್ತ್ರದಲ್ಲಿ ಒಂದು ಪಾಠದಲ್ಲಿ ಉಂಟು, ಈಗ ತೆಗೆದಿದ್ದಾರ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ ಅದನ್ನು. ಪಂಚಶೀಲ ತತ್ವ ಎಲ್ಲ ಆಗಿದೆ ನಿಮಗೆ? ಆಗಿದೆ ಮೇಡಮ್. ಮತ್ತೆಂತ, ಓಕೆ, ಅಲ್ಲಿ ಬರ್ತದಲ್ಲ ಅಲಿಪ್ತ ನೀತಿ ಅಂದರೆ ಏನು ಅಂತ ಹೇಳಿ ಉಂಟಲ್ವಾ? ಸರಿ ಉಂಟು. ಸರಿ, ಓಕೆ. ಅದೆಲ್ಲ ಗೊತ್ತಿದ್ರು ಸಹ, ನಾನ್ ಮಾಡಿದ್ದೆ ಗೊತ್ತಿದ್ರು ಸಹ ನೀವು ಸುಮ್ಮನೆ ಇರ್ತೀರಿ. ಮತ್ತೆ ಇನ್ನು ಸರ್ ಮಾಡಿದ್ದ ಪಾಠ ನಂಗೆ ಯಾವ್ದು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇರ್ತೀರಿ ಇನ್ನು ಸಹ. ನೆಕ್ಸ್ಟ್ 50ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ, ನೆಹರೂರವರು ತಮ್ಮ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ವಿಚಾರಗಳ ಬಗ್ಗೆ ಕೆಲವೊಂದು ಕಾನ್ಸೆಪ್ಟ್ ಅನ್ನ ಚೇಂಜ್ ಮಾಡಿಕೊಳ್ತಾರೆ. ಅಂದ್ರೆ ಅದರಲ್ಲಿ ಕೆಲವೊಂದು ಸ್ಮೂತ್ನೆಸ್ ಆದಂತಹ ಪಾಲಿಸಿನ ಅವರು ತರ್ತಾರೆ. ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಟೇಟ್ಮೆಂಟ್ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅನ್ನುವಂಥದ್ದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕೆ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡ್ತಿದೆ ಹೊರತು ಸಮಾಜವಾದಕ್ಕಲ್ಲ ಅನ್ನುವಂತ. ಅಂದ್ರೆ ಅವರು ನೋಡಿ, ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದವರು ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ಲೇಟರ್ ಆಗಿ, ಅಂದ್ರೆ ನಂತರದ ದಿನಗಳಲ್ಲಿ ಅವರ ಕೆಲವೊಂದು ಚಿಂತನೆಗಳನ್ನ ಬದಲಾವಣೆ ಮಾಡಿಕೊಂಡು ಅದರಲ್ಲಿ ಕೆಲವೊಂದು ಚೇಂಜಸ್ ಅನ್ನ ತರ್ತಾರೆ. ಸೊ ಅದೇ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಇದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿರುವಂತದ್ದೇ ಹೊರತು ಸಮಾಜವಾದಕ್ಕಲ್ಲ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಜವಾಹರ್ಲಾಲ್ ನೆಹರೂರವರು ಹೇಳ್ತಾರೆ. ಆಯ್ತಾ, ನೆಕ್ಸ್ಟ್ ಅವರ ಕೊಡುಗೆ ಏನು ಅಂತ ಹೇಳಿದ್ರೆ, ಕೈಗಾರೀಕರಣಕ್ಕೆ ಸಂಬಂಧಿಸಿ ಪ್ರಧಾನಮಂತ್ರಿ, ಭಾರತದ ಮೊದಲ ಪ್ರಧಾನಮಂತ್ರಿ ಎನಿಸಿ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ಅಪಾರವಾದದ್ದು. ನೆಕ್ಸ್ಟ್ ಇವರನ್ನ ಏನು ಅಂತ ಹೇಳಿ ಕರೀತಾರೆ ಅಂದ್ರೆ ನವಭಾರತದ ಶಿಲ್ಪಿ. ಅದನ್ನ ಬರಿಬಹುದು, ನವಭಾರತದ ಶಿಲ್ಪಿ ಅಂತ ಹೇಳಿ ಸಹ ನೀವಲ್ಲಿ ನೋಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನವಭಾರತದ ಶಿಲ್ಪಿ. ನೆಕ್ಸ್ಟ್ ಕೈಗಾರೀಕರಣದಲ್ಲಿ, ಭಾರತದ ಕೈಗಾರೀಕರಣ ಅಂದ್ರೆ ಭಾರತದಲ್ಲಿ ಕೈಗಾರೀಕರಣದ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಅಪಾರವಾದದ್ದು. ಯಾಕೆಂದ್ರೆ ಅವರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ರಲ್ಲ, ಆ ಕಾರಣಕ್ಕೋಸ್ಕರವಾಗಿ. ನೆಕ್ಸ್ಟ್ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಯಾರನ್ನು ಕರೀತಾರೆ? ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವರು ಗೃಹ ಮಂತ್ರಿ, ಭಾರತದ ಸ್ವತಂತ್ರ ಭಾರತದ ಮೊದಲ ಗೃಹ ಮಂತ್ರಿಯೂ ಅವರೇ. ನೆಕ್ಸ್ಟ್ ಅವರನ್ನು ಉಕ್ಕಿನ ಮನುಷ್ಯ ಅಂತ ಸಹ ಕರೀತಾರೆ. ಅದು ಯಾಕೆ ಅಂತ ಹೇಳಿದ್ರು ನೆಕ್ಸ್ಟ್ ಪಾಠದಲ್ಲಿ ಉಂಟು ಡೀಟೇಲ್ ಆಗಿ, ನಾವು ಆವಾಗ್ಲೇ ಅದರ ಬಗ್ಗೆ ನೋಡುವ. ಸೊ ಅವರ ಜೊತೆಯಲ್ಲಿ ಸೇರಿಕೊಂಡು, ಅವರ ನೆರವಿನ ಜೊತೆಯಲ್ಲಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣಕ್ಕೆ ನೆಹರೂರವರು ಪ್ರಥಮ ಪ್ರಧಾನಮಂತ್ರಿಯಾಗಿ ಕಾರಣಕರ್ತರಾಗ್ತಾರೆ. ನೆಕ್ಸ್ಟ್ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಸಂದರ್ಭದಲ್ಲಿ ಸಹ ಇವರ ಕೊಡುಗೆಗಳು ಅಪಾರವಾಗಿರುತ್ತದೆ.
ಮಿಶ್ರ ಆರ್ಥಿಕ ನೀತಿಯು ನೆಹರೂರವರ ಆಧುನಿಕ ಭಾರತದ ಅಭಿವೃದ್ಧಿಯ ಮೈಲುಗೈಲಾಗ್ತಿರ್ತದೆ. ಮಿಶ್ರ ಆರ್ಥಿಕ ನೀತಿ ಅಲ್ಲಿ ಅಷ್ಟೇ ಬರೆದ್ರೆ ಸಾಕು, ಮಿಶ್ರ ಆರ್ಥಿಕ ನೀತಿ ಅಂತ ಹೇಳಿ. ಮಿಶ್ರ ಆರ್ಥಿಕ ನೀತಿ. ಬೇಕಿದ್ರೆ ಮಿಶ್ರ ಆರ್ಥಿಕ ನೀತಿಗೆ ಬುನಾದಿ ಹಾಕಿದರು ಅಂತ ಹೇಳಿ ಬರೀದು ಬೇಕಿದ್ರೆ. ಮಿಶ್ರ ಆರ್ಥಿಕ ನೀತಿಗೆ ಬುನಾದಿ ಹಾಕಿದರು ಅಂದ್ರೆ ಆ ಟೈಮಲ್ಲಿ ಅವರು ಯಾವಾಗ ಸ್ವಾತಂತ್ರ್ಯ ಆದ ಕೂಡಲೇ ಭಾರತದ ಪ್ರಧಾನ ಮಂತ್ರಿ ಆಗ್ತಾರಲ್ಲ, ಸೊ ಆ ಟೈಮಲ್ಲಿ ಭಾರತದಲ್ಲಿ ಬಹಳಷ್ಟು ಆರ್ಥಿಕವಾಗಿ ಅಭಿವೃದ್ಧಿ ಆಗುವಂಥದ್ದು ತುಂಬಾ ಅನಿವಾರ್ಯ ಆಗಿರ್ತದೆ. ಅದಕ್ಕೋಸ್ಕರ ಆರ್ಥಿಕವಾಗಿ ಅನೇಕ ರೀತಿಯ ಯೋಜನೆಗಳನ್ನ ನೆಹರೂರವರು ಜಾರಿಗೆ ತರ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಅವರು ಬೃಹತ್ ಕೈಗಾರೀಕರಣ ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ಸಹ ಇಟ್ಟುಕೊಂಡದ್ದು. ಅದು ಅನಿವಾರ್ಯವಾಗಿತ್ತು ಭಾರತಕ್ಕೆ. ಆಯ್ತಾ, ಬೃಹತ್ ಕೈಗಾರೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನುವಂಥದ್ದನ್ನು ಅವರು ನಂಬಿದ್ರು ನೆಹರೂರವರು. ಸೊ ಅದಕ್ಕೋಸ್ಕರ ಅದನ್ನು ಅವರು ಜಾರಿಗೆ ತರ್ತಾರೆ. ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆ. ಪಂಚವಾರ್ಷಿಕ ಯೋಜನೆ ಅಂದ್ರೆ 5 year ಪ್ಲಾನ್. ಅದು ಆಗಿದ ಅಂತ 5 year ಪ್ಲಾನ್ ಗೊತ್ತಿಲ್ಲ ನಿಮ್ಗೆ ಆಗಿದ ಅಂತ ಹೇಳಿ. 5 year ಪ್ಲಾನ್ ಪಂಚವಾರ್ಷಿಕ ಯೋಜನೆ, ಪ್ರತಿ 5 ವರ್ಷಕ್ಕೊಮ್ಮೆ ಯೋಜನೆಗಳು ಬರ್ತದಲ್ಲ. ಸೊ ಅದು 1951 ನಲ್ಲಿ ಸ್ಟಾರ್ಟ್ ಆದ್ದು. ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿಯ ಕನಸನ್ನ ಕಂಡವರವರು. ಅದನ್ನ ನೀವು ಬರಿಬಹುದು. ಯಾವುದು ನೆಹರೂರವರ ಬಗ್ಗೆ ಕೇಳಿದ್ರೆ ಅವಾಗ ಅದನ್ನು ಸಹ ನಿಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಪಂಚವಾರ್ಷಿಕ ಯೋಜನೆ ಮೂಲಕ ಅಭಿವೃದ್ಧಿಯ ಕನಸು ಕಂಡರು ಅಂತ ಹೇಳಿ ಬರಿಬಹುದು. ನೆಕ್ಸ್ಟ್ ಅಣುಶಕ್ತಿಯನ್ನ ಹೊಂದಬೇಕೆನ್ನುವ ಆಶಯದಿಂದ HG ಬಾಬಾ ಅವರ ನೇತೃತ್ವದಲ್ಲಿ ಭದ್ರ ತಳಹದಿಯನ್ನು ಸಹ ರೂಪಿಸ್ತಾರೆ. ನೆಕ್ಸ್ಟ್ ಅಲಿಪ್ತ ನೀತಿಯನ್ನ ಪ್ರತಿಪಾದಿಸಿದರು. ಅದನ್ನು ಬರ್ದಿದ್ದೀರಲ್ವಾ, ಅಲಿಪ್ತ ನೀತಿಯನ್ನ ಪ್ರತಿಪಾದಿಸಿದರು ಅಂತ ಹೇಳಿ. ಈಗ ಒಮ್ಮೆ ಬರ್ದಾಯ್ತು, ಅದರಿಂದ ವಾಪಸ್ ಬರಿಬೇಕು ಅಂತ ಹೇಳಿಲ್ಲ. ಆಯ್ತಾ. ಪಂಚಶೀಲ ತತ್ವಗಳ ಆಧಾರದ ಮೇಲೆ ಅವರು ಬಹಳಷ್ಟು ನಂಬಿಕೆಯನ್ನ ಇಟ್ಟಿದ್ರು. ಆಯ್ತಾ. ಪಂಚಶೀಲ ತತ್ವ ಯಾರ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಅದು ಜವಾಹರ್ಲಾಲ್ ನೆಹರೂರವರು ಭಾರತಕ್ಕೆ ಅಗತ್ಯ ಅಂತ ಹೇಳಿ ರೂಪಿಸಿದವರು. ಅದು ಯಾವುದೆಲ್ಲ ಪಂಚಶೀಲ ತತ್ವ ಅಂತ ಹೇಳಿ ನೀವು ರಾಜ್ಯಶಾಸ್ತ್ರದಲ್ಲಿ ಓದಿದ್ದೀರಿ ಅದರ ಬಗ್ಗೆ. ಸೊ ಆ ಪಂಚಶೀಲ ತತ್ವದ ಮೂಲಕ ಅವರು ಆ 2 ಯುದ್ಧಗಳಿಂದ ಸಹ ಹೊರಗೆ ಉಳಿದು ಶಾಂತಿ ಮತ್ತು ಸಹಬಾಳ್ವೆಯ ಒಂದು ಸೂತ್ರವನ್ನ ಎತ್ತಿ ಹಿಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಪಂಚಶೀಲ ತತ್ವದಲ್ಲಿ ಅದೇ ಇರುದು, ಶಾಂತಿ ಸಹಬಾಳ್ವೆ ಅದೇ ಇರುದು. ಹೌದಾ. ಸೊ ಅದನ್ನ ಅವರು ರೂಪಿಸ್ತಾರೆ. ಕೊನೆಯದಾಗಿ 1964ರಲ್ಲಿ ನಿಧನ ಹೊಂದಿದರು. 1964ರಲ್ಲಿ ನಿಧನ ಹೊಂದ್ತಾರೆ. ಇದಿಷ್ಟು ಜವಾಹರ್ಲಾಲ್ ನೆಹರೂರವರ ಬಗ್ಗೆ ಇರುವಂತಹ ಕಾನ್ಸೆಪ್ಟ್. ಸೊ ಕ್ಲಾಸ್ ಎಂಡ್ ಆಗ್ತಾ ಬಂತು, ಸ್ವಲ್ಪ ಸ್ಪೀಡ್ ಮುಗಿಸಿದೆ. 1964ರಲ್ಲಿ ಅವರು ಮರಣ ಹೊಂದಿದ್ದು. ಅಂಬೇಡ್ಕರ್ ಅವರು ಯಾವಾಗ ಮರಣ ಹೊಂದಿದ್ದು ಬರೀಲಿಕ್ಕೆ ನಾನು ಬರಿಸ್ಲಿಲ್ಲ. ಅವ್ರು ಯಾವಾಗ ಮರಣ ಹೊಂದಿದ್ದು, ಅವರಿಗೆ ಯಾವಾಗ ಭಾರತ ರತ್ನ ಅವಾರ್ಡ್ ಸಿಕ್ಕಿದ್ದು ಅಂಬೇಡ್ಕರ್ ಅವರಿಗೆ ಅಂತ ನಂಗೆ ಮೆಸೇಜ್ ಮಾಡ್ಬೇಕು. ದಟ್ ಈಸ್ ಅ ಹೋಮ್ವರ್ಕ್ ಫಾರ್ ಯು. ಅಂಬೇಡ್ಕರ್ ಅವರ ಮರಣ ಮತ್ತು ಅವರಿಗೆ ಯಾವಾಗ ಭಾರತ ರತ್ನ ಸಿಕ್ಕಿದ್ದು, ಮರಣೋತ್ತರ ಭಾರತ ರತ್ನ, ಅದನ್ನ ನಂಗೆ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು. Thank you, madam. Thank you, ma'am.